Babylon 5. ಈಗ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ಜೈಲಿಗೆ ಹೋದರೂ ದರ್ಶನ್ನ ಧಿಮಾಕು ಕಡಿಮೆ ಆಗಿಲ್ವ ಅಂತ ಒಂದು ಪ್ರಶ್ನೆ ಕೇಳಲೇಬೇಕಾಗತ್ತೆ. ಈ ಒಂದು ಪ್ರಶ್ನೆಯನ್ನು ಕಾರಣ ನೋಡಿ, ಈ ಜೈಲಲ್ಲಿ ರಾಷ್ಟ್ರೀಯ ಹಬ್ಬದ ದಿನದಂದು ಪ್ರತಿ ವರ್ಷ ಕೂಡ ಒಂದು ಒಂದು ಸಂಪ್ರದಾಯ ಇದೆ. ಸನ್ನಡತೆ ಆಧಾರದ ಮೇರೆಗೆ ಕೆಲವು ಖೈದಿಗಳಿಗೆ ಬಿಡುಗಡೆಯ ಭಾಗ್ಯ ಸಿಕ್ತು. ಆದರೆ ಈ ಸನ್ನಡತೆ ಜೈಲಿನಲ್ಲಿನ ಒಬ್ಬ ವ್ಯಕ್ತಿಯ ಬಿಹೇವಿಯರನ್ನು ಕೂಡ ಸಮಾಜವೋ ಇನ್ನೊಬ್ಬರೋ ಮತ್ತೊಬ್ಬರೋ ಗಮನಿಸ್ತಾ ಇರ್ತಾರೆ. ಒಂದಲ್ಲ ಒಂದು ಹಂತದಲ್ಲಿ ಪೊಲೀಸರು ಯಾರೋ ಗಮನಿಸ್ತಾ ಇರ್ತಾರಲ್ಲಿ. ಇಲ್ಲಿ ನೋಡಿ, ಜೈಲಿಂದ ದರ್ಶನ್ ಇವತ್ತು ಬಳ್ಳಾರಿ ಜೈಲಿನ ನೋಡಿರ್ತಕ್ಕಂಥ ದೃಶ್ಯ ಇದು. ಈ ತರಹದ ದರ್ಶನ್ ಕೂಡ ಈಗಲೂ ನಡೆದುಕೊಳ್ಳಬೇಕಾ? ಇಂಥ ದರ್ಶನ್ ಈ ಥರ ನಡ್ಕೊಳ್ಬೇಕಾಗತ್ತ ಅಂತ ಒಂದು ಪ್ರಶ್ನೆ ಇದೆ. ಒಂದು ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಯಾವ್ಯಾವ ದೇವಸ್ಥಾನಗಳಿದೆಯೋ ಎಲ್ಲ ಕಡೆಗೂ ಹೋಗಿ ಬರ್ತಾ ಇದ್ದಾರೆ, ಪೂಜೆ ಮಾಡಿಸ್ತಾ ಇದ್ದಾರೆ. ಆದರೆ ಏನಕ್ಕೆ ಹೇಳಿ, ಒಂದು ಒಳ್ಳೆಯದಾಗಲಿ, ಏನೋ ಒಂದು ಬಿಡುಗಡೆ ಆಗಿಬಿಡಲಿ, ಅಗ್ರಿ. ಅವರಿಗೆ ಅವರ ಪತಿ ಆಚೆ ಬರಬೇಕು, ಅವರ ಮಗನಿಗೆ ಅವರ ಅಪ್ಪ ಆಚೆ ಬರಬೇಕು, ಅವ್ರ ಮಗ ಕೂಡ ಅಳ್ತಾ ಇದ್ದಂತ ನಾವು ಕೇಳ್ಪಟ್ವಿ. ಆದರೆ ದರ್ಶನ್ ಈ ಥರ ಯಾಕೆ ಅಂತ ಒಂದು ಪ್ರಶ್ನೆ. ಇದು ಇತ್ತೀಚೆಗೆ ಅವ್ರ ಬಗ್ಗೆ ಯಾರೋ ಒಂದು ಹೀರೋ ಹೇಳಿಕೆ ಕೊಟ್ಟಿದ್ರಲ್ಲ, ಅವ್ರಿಗೆ ಈ ತರಹದ ಒಂದು ಅಸಭ್ಯ ಸಂಜ್ಞೆಯನ್ನು ತೋರಿಸ್ತಾ ಇರೋದಾ, ಯಾರ ಮೇಲೆ ಈ ಒಂದು ಆಕ್ರೋಶ, ಯಾರ ಮೇಲೆ ಈ ಒಂದು ಕೋಪ ಅಂತ ಕೂಡ ಆ ಪ್ರಶ್ನೆ ಕೇಳ್ಕೊಳ್ಳೇಬೇಕು. ಅಸಭ್ಯ ಸಂಜ್ಞೆಯನ್ನು ಮಾಡಿರೋದು ದರ್ಶನ್. ಬಳ್ಳಾರಿ ಜೈಲಿಂದ ಬರಬೇಕಾದಾಗ ಸಹಜವಾಗಿ ಮಾಧ್ಯಮದ ಕ್ಯಾಮ್ರಾಗಳು ದರ್ಶನ್ ಕಡೆ ಫೋಕಸ್ ಮಾಡ್ತವೆ. ಬೇರೆ ವ್ಯಕ್ತಿ ಆಗಿದ್ದರೆ ಮಾಡ್ತಾ ಇರಲಿಲ್ವೇನೋ. ದರ್ಶನ್ ಒಬ್ಬ ನಟ, ಅನೇಕರಿಗೆ ಬಾದಿರಾದಂಥ ನಟ, ದೊಡ್ಡ ಅಭಿಮಾನಿ ವರ್ಗವನ್ನು ಇಟ್ಕೊಂಡಿರತಕ್ಕಂತಹ ನಟ. ಇದರ ನಡುವೆ ಅನೇಕರು ಫಾಲೋ ಮಾಡ್ತಾರೆ. ದರ್ಶನ್ ನಡೆ, ನುಡಿ, ಹಾವ ಭಾವ, ಮಾತು, ಡೈಲಾಗು, ಹೇರ್ ಸ್ಟೈಲು, ಬಟ್ಟೆ, ಶೂ, ಎಲ್ಲವನ್ನೂ ಅನುಕರಣೆ ಮಾಡ್ತಾರೆ. ನೋಡಿ, ಇಲ್ಲಿ ಆ ಜೈಲಿಂದ ಈ ಕಡೆ ಇನ್ನೊಂದು ಕಡೆಗೆಲ್ಲೋ ಅಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರು ತಮ್ಮ ಮಧ್ಯದ ಬೆರಳನ್ನು ತೋರಿಸೋ ಮೂಲಕವಾಗಿ ಯಾರ ಮೇಲೆ ಈ ಪೌರುಷ ತೋರಿಸ್ತಾ ಇದ್ದಾರೆ, ಯಾರ ಮೇಲೆ ಈ ಆಕ್ರೋಶ ತೋರಿಸ್ತಾ ಇದ್ದಾರೆ, ಆಗಿರೋದು ಸಾಲ್ದ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬಂದುಬಿಡುತ್ತೆ. ಏನಪ್ಪ ಆಗಿರೋ ಸಾಲ್ದ? ಒಂದು 3 ತಿಂಗಳ ಮುಂಚೆ, ಒಂದು 4 ತಿಂಗಳ ಮುಂಚೆ ರೇಣುಕಾ ಸ್ವಾಮಿ ಅನ್ನೋ ಮನುಷ್ಯ ಯಾರು ಅಂತ ಕರ್ನಾಟಕಕ್ಕೆ ಗೊತ್ತಿರಲಿಲ್ಲ. ತಮ್ಮ ನೆಂಟರಿಗೆ ಇಷ್ಟರಿಗೆ ದುರ್ಗದಲ್ಲಿ ಸ್ವಲ್ಪ ಜನ ಗೊತ್ತಿದ್ದು ಬಿಟ್ಟರೆ ಇನ್ಯಾರೇ ಗೊತ್ತಿತ್ತು ರೇಣುಕಾ ಸ್ವಾಮಿ. ಆ ರೇಣುಕಾ ಸ್ವಾಮಿ ಬೆನ್ನಟ್ಕೊಂಡು ಹೋಗಿದ್ದು ನೀವು. ರೇಣುಕಾ ಸ್ವಾಮಿ ನಿಮ್ಮನ್ನು ಬೆನ್ನಟ್ಕೊಂಡು ಬಂದಿಲ್ಲ. ಅಲ್ಲಿ ನೀವು ರೇಣುಕಾ ಸ್ವಾಮಿ ಬೆನ್ನಟ್ಕೊಂಡು ಹೋಗಿ ಇವತ್ತಿಗೆ 3 ತಿಂಗಳಾಗ್ತಾ ಬರ್ತಾ ಇದೆ. ಇನ್ನೂ ನೀವಿರೋದು ಜೈಲಲ್ಲೇ. ವಿಧಿ ನಮ್ಮನ್ನು ಬೆನ್ನಟ್ಟುವುದು ಬೇರೆ, ನಾವೇ ವಿಧಿಯನ್ನು ಬೆನ್ನಟ್ಕೊಂಡು ಹೋಗೋದು ಬೇರೆ. ಹೀಗಿದ್ದಾಗ ಈ ಕಡೆ ದರ್ಶನ್ ಇಡೀ ಫ್ಯಾಮಿಲಿಯ, ಅವರ ಇಡೀ ಅಭಿಮಾನಿಗಳ ನೋವನ್ನು ನಾನು ಬಲ್ಲೆ. ಆ ಫ್ಯಾಮಿಲಿ ನೋವು ಹೇಗಿದೆ, ಅಭಿಮಾನಿಗಳ ನೋವು ಹೇಗಿದೆ, ಅಭಿಮಾನಿಗಳು ಎಷ್ಟು ಒದ್ದಾಡ್ತಾ ಇದ್ದಾರೆ. ಒಂದೇ ಒಂದು ಫೋಟೋ ಆಚೆ ಬಂದರೆ, ದರ್ಶನ್ ಒಂದು ಫೋಟೋ ಆಚೆ ಬಂದಾಗ ಎಷ್ಟು ಖುಷಿ ಪಟ್ಟಿದ್ರು ಅಭಿಮಾನಿಗಳು. ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ, ಬಾಸ್ ಸಖತ್ತಾಗಿದ್ದೀರಾ ಬಾಸ್, ತುಂಬ ದಿನ ಆಗಿಬಿಟ್ಟಿತ್ತು ನಿಮ್ಮ ನೋಡಿ, ಖುಷಿಯಾಯಿತು ಬಾಸ್ ಅಂತ ಹೇಳುವಂಥ ಜನ ಇದ್ದಾರೆ. ದರ್ಶನ್ ಕಲೆಗೆ ಅಭಿಮಾನಿನ, ದರ್ಶನ್ ಕೊಲೆ ಆರೋಪಕ್ಕೆ ಅಭಿಮಾನಿನ, ಅದು ಡಿಫ್ರೆಂಟ್ ಕ್ವಶ್ಚನ್ನು. ಕಲೆ ಕೊಲೆ ಬಹಳಷ್ಟು ವ್ಯತ್ಯಾಸಗಳಿದೆ. ಕಲೆಗೆ ಅಭಿಮಾನಿಯಾಗೋದು ಬೇರೆ, ಅವರ ನಟನೆಗೆ ಫಿದಾ ಆಗೋದು ಬೇರೆ, ಮುಗಿಬಿದ್ದು ಸಿನಿಮಾ ನೋಡೋದು ಬೇರೆ. ಆದರೆ ಅದು ನಟನೆ ತೆರೆಯ ಮೇಲದು. ತೆರೆಯ ಹಿಂದಿನ ಒಂದು ವ್ಯಕ್ತಿತ್ವ ಇರುತ್ತಲ್ಲ, ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಮಾಡೆಲ್ಗಳು, ನಟರು, ಆದರ್ಶ ವ್ಯಕ್ತಿಗಳು ಅಂತ ಕರೆಸ್ಕೊಳ್ತಾರಲ್ಲ, ಅವ್ರಿಗೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟು. ಡಾಕ್ಟರ್ ರಾಜ್ಕುಮಾರ್ ಅಂತ ಹೆಸರು ಹೇಳಿದರೆ ಸಾಕು, ತೆರೆಯ ಮೇಲೆ ಮತ್ತು ತೆರೆಯ ಹಿಂದೆ ಅಷ್ಟೇ ಗೌರವ ಸಂಪಾದನೆಯನ್ನು ಮಾಡಿಕೊಂಡಿದ್ದರು. ಅಭಿಮಾನಿಗಳನ್ನು ದೇವರು ಅಂತ ಕರೆದಿದ್ದಂಥ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಥರ ಒಂದು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಆ ಸರಳತೆಯನ್ನು ಮೈಗೂಡಿಸ್ಕೊಳ್ಳೋದು ಕಷ್ಟ. ತೆರೆ ಮೇಲೆ ಹೇಗೋ ನಾನೆಲ್ಲೋ ಲ್ಯಾಂಗ್ ಹಿಡ್ಕೊಳ್ತೀನಿ, ಯಾರಿಗೋ ಹೊಡೆದು ಬಿಡ್ತೀನಿ, ಚಚ್ಚಿ ಬಿಡ್ತೀನಿ, ಅಲ್ಲಿ ವಿಷಲ್ ಬರುತ್ತೆ, ಓಕೆ ಫೈನ್, ದುಡ್ಡು ಕೊಟ್ಟಿರ್ತಾರೆ, ರೀಟೇಕ್ಸ್ ಇರುತ್ತೆ. ಅದರಲ್ಲಿ ಶೂಟಿಂಗ್ ಆಗಬೇಕಾದ್ರೆ ರೀಟೇಕ್ಸ್ ಇರುತ್ತೆ, ಈ ಥರ ಹೊಡಿಬಾರ್ದು, ಆ ಥರ ಹೊಡಿಬೇಕು ಅಂಥೇಳಿ. ಲೈಫ್ ಆಗಲ್ವಲ್ಲ. ತೆರೆ ಮೇಲೆ 50 ಜನಕ್ಕೆ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ಟು ಬೇಕಾದರೆ ಅಲ್ಲಿ ಹೀರೋ ಆಗಿಬಿಡಬಹುದು. ಯಾವುದೇ ಶಿಕ್ಷೆ ಇಲ್ಲದೆ ಶುಭಂ, ಲಾಸ್ಟಲ್ಲಿ ಶುಭಮ್ಮಲ್ಲಿ ಎಲ್ಲ ತಪ್ಪಿತಸ್ಥರಿಗೂ ಈ ವ್ಯಕ್ತಿ ಶಿಕ್ಷೆ ಕೊಟ್ಟುಬಿಟ್ಟ ಅಂಥೇಳಿ. ಬಟ್ ರಿಯಲ್ ಲೈಫ್ ಆಗಲ್ವಲ್ಲ. ರಿಯಲ್ ಲೈಫಲ್ಲಿ ಒಬ್ರಿಗೆ ಹೊಡೆದ್ರೇ ಒಳಗಡೆ ಹಾಕ್ಬಿಡ್ತಾರೆ. ಇನ್ನು ಹೊತ್ಕೊಂಡಿರೋದು ಕೊಲೆ ಆರೋಪ ಹೊತ್ಕೊಂಡು ಬಂದು ಇದೀಗ ನಾನು ನೋಡ್ತಾ ಇದ್ದೀನಿ ಒಂದು ಅಸಹ್ಯಕರ ಆಂಗಿಕ ಸಂಜ್ಞೆಯ ಮೂಲಕವಾಗಿ, ಮಿಡಲ್ ಫಿಂಗರನ್ನು ತೋರಿಸೋ ಮೂಲಕವಾಗಿ ದರ್ಶನ್ ಯಾರಿಗೇನು ಮೆಸೇಜ್ ಕೊಡ್ತಾ ಇರೋದಿಲ್ಲಿ? ಇದು ಯಾರು ಸೃಷ್ಟಿ ಮಾಡಿದ್ದಿದ್ದು? ಹೂ ಕ್ರಿಯೇಟೆಡ್ ದಿಸ್ ಸಿಚುವೇಶನ್ ಫಾರ್ ಯು ಮಿಸ್ಟರ್ ದರ್ಶನ್?
ಇಟ್ ಈಸ್ ನಾಟ್ ದ ಸೊಸೈಟಿ, ಇಟ್ ಈಸ್ ನಾಟ್ ದ ಪೊಲೀಸ್, ಇಟ್ ಈಸ್ ನಾಟ್ ಯುವರ್ ರಿಲೇಟಿವ್ಸ್, ಇಟ್ ಈಸ್ ಯು ಆ್ಯಂಡ್ ಓನ್ಲಿ ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಯುವರ್ ಪ್ರೆಸೆಂಟ್ ಸಿಚುವೇಶನ್ ಅಟ್ ಬೆಲ್ಲಾರಿ ಜೈಲ್. ಇಸ್ ಇಟ್ ನಾಟ್ ಮಿಸ್ಟರ್ ದರ್ಶನ್? ಇಸ್ ಇಟ್ ನಾಟ್? ನೀವೇ ತಾನೇ ನಿಮ್ಗೆ ಯಾರಾದರೂ ಅಲ್ಲಿ ಹೇಳಿದ್ರಾ? ಪಟ್ಟಣಗೆರೆ ಶೆಡ್ಡು, ಇನ್ನೊಂದು ಮತ್ತೊಂದು, ರೇಣುಕಾ ಸ್ವಾಮಿ ಯಾರನ್ನ ಫ್ಯಾನ್ಗಳೆಲ್ಲ ಸೇರಿಕೊಂಡು ಈ ಥರ ಮಾಡಿ ನಿಮ್ಮ ಜೈಕಾರ ಹಾಕ್ತೀವಿ, ಪರಪ್ಪನ ಗ್ರಹದಲ್ಲಿ ನಿಮ್ಮ ನೋಡಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ, ನೀವು ಬಳ್ಳಾರಿ ಜೈಲಿಗೆ ಬಂದರೆ ಅಲ್ಲಿ ನಿಂತ್ಕೋತೀವಿ? ನೋ ನೋ. ಏನಕ್ಕೆ ಇದು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅನೇಕರಿಗೆ ಆದರ್ಶಯುತ ಸ್ಥಾನದಲ್ಲಿ ನಿಂತ್ಕೋಬೇಕಾಗಿರ್ತಕ್ಕಂಥ ವ್ಯಕ್ತಿ, ಅವರ ನಡೆ ನುಡಿ, ಅವರೊಂದು ಊಟ ತೊಗೊಂಬಿಟ್ರೆ, ಒಂದು ಹೋಟೆಲ್ಗೆ ಊಟ ತೊಗೊಂಬಿಟ್ರೆ ಮಾರನೇ ದಿನದಿಂದ ಆ ಹೋಟೆಲಲ್ಲಿ ಜನ ಜಾಸ್ತಿ ಆಗಿಬಿಡ್ತಾರೆ ರೀ. ಅದು ನಟರಿಗಿರ್ತಕ್ಕಂಥ ಫ್ಯಾನ್ ಫಾಲೋಯಿಂಗ್ನ ತಾಕತ್ತದು. ಓ, ಇದು ನಮ್ಮ ಅಣ್ಣ, ನಮ್ಮ ಬಾಸ್ ಬಂದು ಇಲ್ಲಿ ತಿಂದಿದ್ರು, ಇಲ್ಲಿ ಇಡ್ಲಿ ಚೆನ್ನಾಗಿರುತ್ತಂತೆ, ಇಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತಂತೆ, ಇಲ್ಲಿ ಇನ್ಯಾವುದು ಆಹಾರ ಚೆನ್ನಾಗಿರುತ್ತಂತೆ, ತೊಗೊಂಡು ತಿಂತಾರೆ ಜನ. ನೀವೊಂದು ಶರ್ಟ್ ಹಾಕ್ಬಿಡಿ, ಒಂದು ಸನ್ ಗ್ಲಾಸ್ ಹಾಕ್ಕೊಳ್ಳಿ, ಒಂದು ಬ್ರ್ಯಾಂಡ್ದು ಯಾವುದಾದ್ರೂ, ಮಾರನೇ ದಿನ ಅದೇನೆ. ನೀವು ಹೆಡ್ ಶೇವ್ ಮಾಡಿಸ್ಕೊಂಡ್ರೆ ಇಲ್ಲಿ ಹೆಡ್ ಶೇವ್, ನೀವು ಒಂದು ಟ್ಯಾಟು ಹಾಕ್ಸ್ಕೊಂಡ್ರೆ ಅದೇ ಟ್ಯಾಟು, ನಿಮ್ಮದೇ ಟ್ಯಾಟು. ಇಷ್ಟು ಫಾಲೋಯಿಂಗ್ ಇರಬೇಕಾದ್ರೆ ನಿಮ್ಮ ನಡೆ ನುಡಿಯಲ್ಲಿ ಆದರ್ಶಗಳಿರಬೇಕು, ಅಹಂ ಅಲ್ಲ. ಅಹಂ ಅಲ್ಲ. ಇದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಎಲ್ಲರೂ ಬಿಟ್ಬಿಡಿ, ಅಟ್ಲೀಸ್ಟ್ ಯುವರ್ ಫ್ಯಾಮಿಲಿ, ನಿಮ್ಮ ಫ್ಯಾಮಿಲಿ ಇದರಿಂದ ನೀವು ಆಚೆ ಬಂದರೆ ಸಾಕು ಅಂತೇಳಿ ಬೇರೆಯವರು ಬಿಟ್ಬಿಡಿ ಸ್ವಾಮಿ, ಬೇರೆಯವ್ರು ಬಿಟ್ಬಿಡಿ. ಓ ಅಣ್ಣ ಬಾಸ್ ಅದು ಇದು ಅಂತ ಇದ್ದವ್ರು ಯಾರು ತಂದು ನಿಮ್ಗೆ ಊಟ ಕೊಡ್ತಾ ಇಲ್ಲ ಅಲ್ಲಿ. ಎಲ್ಲ ಈಚೆನು ಚೆನ್ನಾಗಿರುತ್ತೆ. ಹೇಳ್ತೀವಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಫ್ರೆಂಡ್ಸ್ ಅಂದರೆ, 10,000 ಜನ ಇದ್ದಾರೆ, 20,000 ಜನ ನಮಗೆ ಫ್ರೆಂಡ್ಸು, ಫಾಲೋವರ್ಸ್ 1,00,000 ಮಾತಾಡ್ತೀವಲ್ವಾ. ನೀವು ಅಡ್ಮಿಟ್ ಆಗಿಬಿಟ್ರೆ ಕೈಯೋ ಕಾಲ ಮುರ್ಕೊಂಡು ಒಂದು ಅರ್ಧ kg ಆ್ಯಪಲ್ ಬರೋಲ್ಲ ನಿಮಗೆ ಈ 10,000 ಜನದ ಕಡೆಯಿಂದ ನಿಮಗೆ. ಇಸ್ ಇಟ್ ನಾಟ್? ನೀವು ಅಡ್ಮಿಟ್ ಆಗಿಬಿಟ್ರೆ ಅರ್ಧ kg ಆ್ಯಪಲ್ ಬರೋಲ್ಲ, 15 ದಿನ ಆಸ್ಪತ್ರೆ ಬಿಲ್ ಕಟ್ಟಬೇಕು, ಯಾರನ್ನ 2 ದಿನದ ಕೊಡ್ರಪ್ಪ ಅಂದರೆ ಕೊಡಲ್ಲ. ಇದು ಈ ಯುಗಗಳೇ ಬೇರೆ, ಈ ಕಥೆಗಳೇ ಬೇರೆ, ಈ ಒಂದು ವಲಯವೇ ಬೇರೆ. ಅಲ್ಟಿಮೇಟ್ಲಿ ಇಲ್ಲಿ ಒದ್ದಾಡ್ತಿರೋದು ನಿಮ್ಮ ಪತ್ನಿ ಮತ್ತು ನಿಮ್ಮ ಮಗ, ಬೇರೆಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಸಹೋದರ ಮತ್ತು ನಿಮ್ಮ ತಾಯಿ ಸಹಜವಾಗಿ. ಸೊ ವಿಷಯಗಳು ಹೀಗಿದ್ದಾಗ ನಿಮ್ಮ ನಡೆ ಅಲ್ಲಿ ಕೇಳ್ತೀವಿ, ಅದು ಮಲೆಗಳಲ್ಲಿ ಮದುಮಗಳು ಓದ್ತಾ ಇದ್ದಾರೆ ಬುಕ್ ಅಂತ ಕೇಳ್ತೀವಿ, ಇನ್ಯಾವುದೋ ಅವ್ರು ಕಾಲ ಕಳೀತಾ ಇದ್ದಾರೆ ಅಂತ ಕೇಳ್ತೀವಿ. ಈಚೆ ಬಂದರೆ ಯಾರ ಮೇಲಪ್ಪ ಈ ಆಕ್ರೋಶ? ಈ ಆಕ್ರೋಶ ಯಾರಿಗೆ, ಯಾರ ಮೇಲೆ? ನಿಮ್ಮ ಇವತ್ತಿನ ಸ್ಥಿತಿಗೆ ಇಲ್ಲಿ ಯಾರೂ ಕಾರಣರಲ್ಲ. ನೋಬಡಿ. ನಿಮ್ಮದೇ ನಿರ್ಧಾರ, ನಿಮ್ಮದೇ ಗುಂಪು, ನಿಮ್ಮದೇ ಪಟಾಲಮ್ಮು, ನಿಮ್ಮದೇ ಗೆಳತಿ, ನಿಮ್ಮದೇ ಪಟಾಲಮ್ಮು, ನಿಮ್ಮದೇ ಸ್ಟೋನಿ ಬ್ರೂಕು, ನಿಮ್ಮದೇ ಪಟ್ಟಣಗೆರೆಯ ಶೆಡ್ಡು. ರೇಣುಕಾ ಸ್ವಾಮಿ ಅನ್ನೋನ್ 4-5 ತಿಂಗಳ ಮುಂಚೆ ಆ ಮನುಷ್ಯ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ರೀ. ಕೊಲೆ ಆದಾಗ ಜಗತ್ತು ಗೊತ್ತಾಗಿತ್ತು ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಗೆ ಕೊಲೆ ಆಗಿಬಿಟ್ಟಿದೆ ಅಂತ ಹೇಳಿ. ಅದಕ್ಕೆ ಮುಂಚೆ ಖುದ್ದು ನಿಮಗೆ ಆದರೂ ಗೊತ್ತಿತ್ತಾ ದರ್ಶನ್? ನಿಮಗಾದರೂ ರೇಣುಕಾ ಸ್ವಾಮಿ ಯಾರು ಅಂತ ಗೊತ್ತಿತ್ತಾ? ಯಾರೋ ಹೇಳಿದ್ರು, ಕರ್ಕೊಂಡು ಬಂದ್ರಂತೆ, ಆಮೇಲೇನೋ ಆಯಿತು, ಆರೋಪ ಪಟ್ಟಿ ದೊಡ್ಡದಿದೆ, ನಾನು ಆರೋಪ ಪಟ್ಟಿ ಬಗ್ಗೆ ಮಾತಾಡಲ್ಲ. ಬಟ್ ನೀವು ಮಾಡಿಕೊಂಡು ಇವತ್ತಿಗೆ ಸಹಜ, ಅದು ಸಹಜ. ಇನ್ಯಾವುದಾದ್ರೂ ನದಿ ಹೋರಾಟಕ್ಕೆ ಹೋಗಿ ನಿಮ್ಮನ್ನ ಒಳಗಡೆ ಹಾಕಿದ್ರಾ? ಭಾಷೆ ಹೋರಾಟಕ್ಕೆ ಹೋಗ್ಬಿಟ್ಟು ನಿಮ್ಮನ್ನ ಒಳಗಡೆ ಹಾಕಿದ್ದಾರಾ ಸಪೋರ್ಟ್ ಮಾಡೋಕ್ಕೆ ನಿಮಗೆ? ಕನ್ನಡ ಭಾಷೆ ಬಗ್ಗೆ ದೊಡ್ಡ ಹೋರಾಟದಲ್ಲಿ ದರ್ಶನ್ ಅವರು ಭಾಗಿಯಾಗಿದ್ದರು, ಅವ್ರನ್ನ ಪೊಲೀಸರು ಒಳಗಡೆ ಹಾಕ್ಬಿಟ್ಟಿದ್ದಾರೆ. ನಾವು ಸಪೋರ್ಟ್ ಮಾಡ್ತಿದ್ವಿ ಆವಾಗ. ಎಸ್, ನಮ್ಮ ಭಾಷೆಗೋಸ್ಕರ ಹೋರಾಡಿದ್ದಾರೆ. ಗಡಿ ವಿಷಯಕ್ಕೆ ಹೋರಾಡಿದಂಥ ನಾಯಕ, ನೀರಿನ ವಿಚಾರಕ್ಕೆ ಹೋರಾಡಿದಂಥ ನಾಯಕ ನಾವು ನಿಂತ್ಕೊಳ್ತಾ ಇದ್ವಿ. ಬಟ್ ಏನು ಸನ್ನಿವೇಶ ಇದೆಯೋ ಅದನ್ನು ಹೇಳುವುದಷ್ಟೇ ನಮ್ಮ ಜವಾಬ್ದಾರಿ, ನಮ್ಮ ಕೆಲಸ, ಅದು ನಮ್ಮ ವರ್ಕ್. ಇದರ ಮಧ್ಯದಲ್ಲಿ ನಿಮ್ಮ ಮೇಲೆ ಯಾವುದೋ ಹೀರೋ ಹೇಳಿಕೆ ಕೊಡಬಹುದು, ನಿಮ್ಮ ವಿರೋಧಿಗಳು ಹೇಳಿಕೆ ಕೊಡಬಹುದು, ಇನ್ನೊಬ್ಬ ಯಾರೋ ನಟನನ್ನು ಫಾಲೋ ಮಾಡ್ತಕ್ಕಂಥವ್ರು ಕೂಡ ನಿಮ್ಗೆ ಹೇಳಿಕೆ ಕೊಡಬಹುದು. ಅವರಿಗೆಲ್ಲ ನಿಮ್ಮ ತೋರು ಬೆರಳೆ ಉತ್ತರವಾದರೆ ಅವರ ಬಳಿಯೂ ತೋರು ಬೆರಳುಗಳಿದೆಯಲ್ವೇ? ಯಾರು ತೋರು ಬೆರಳು ಕತ್ತರಿಸ್ಕೊಂಡು ಕೂತಿಲ್ಲ ಅಲ್ವಾ? ತೋರು ಬೆರಳುಗಳು ಎಲ್ರಿಗೂ ಇರುತ್ತೆ. ಈಸಿ. ನಾವೇನು ಕೊಡ್ತೀವೋ ಅದು ವಾಪಸ್ ಬರುತ್ತೆ ದರ್ಶನ್ ಅವರೇ. ಬಟ್ ಗೋಸ್ ಅರೌಂಡ್ ಇಟ್ ಕಮ್ಸ್ ಅರೌಂಡ್. ನಾವೇನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರೋದು. ಇವತ್ತಲ್ಲ ನಾಳೆ. ಕರ್ಮ ನೆವರ್ ಮಿಸಸ್ ಇಟ್ಸ್ ಅಡ್ರೆಸ್ ಅಂತೇಳಿ. ಕರ್ಮ ತನ್ನ ವಿಳಾಸವನ್ನು ಯಾವತ್ತಿಗೂ ತಪ್ಪಿಸಿಕೊಳ್ಳುವುದಿಲ್ಲ. ಬೇಕಾದ್ರೆ ಒಂದು ಪೋಸ್ಟಲ್ಲು ನಾವೇನೋ ಒಂದು ಪೋಸ್ಟ್ ಹಾಕ್ತೀವಲ್ವಾ, ಅದು ವಿಳಾಸ ತಪ್ಪಿಸ್ಕೊಂಡ್ಬಿಡ್ಬೋದು. ಕರ್ಮ ಹಾಗಲ್ಲ, ಎಕ್ಸಾಕ್ಟ್ ಅಡ್ರೆಸ್ಗೆ ಬರುತ್ತದು. ಸೊ ಒಂದು ಸುಧಾರಣೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ, ನಿಮ್ಮಿಂದ ಒಂದು ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಬದಲಾವಣೆ ನಿರೀಕ್ಷೆಗಳಿದೆ. ಹೀಗಲ್ಲ ಹಾಗಲ್ಲ ಎಲ್ಲ ನೋಡಿದ್ದೀವಿ. ನೀವು ಕ್ಷಮೆ ಕೇಳಿರೋದು ನೋಡಿದ್ದೀವಿ, ಪತ್ರಗಳು ಬರೆದಿರೋದು ನೋಡಿದ್ದೀವಿ, ಯಾರ ಮೇಲೆ ಸಿಟ್ಟು ಮಾಡ್ಕೊಂಡಿರೋದು ನೋಡಿದ್ದೀವಿ. ಯಾರೂ ಹೊರತಾಗಿಲ್ಲ ನಿಮ್ಮ ವಿಚಾರದಲ್ಲಿ. ಮಾಧ್ಯಮಗಳ ಬಗ್ಗೆನೂ ನೀವು ಮಾತಾಡಿದ್ದೀರಿ, ಕೇಳಬಾರದು ಮಾತನ್ನು ಕೇಳಿದ್ದೀವಿ, ಆಡಬಾರದು ಮಾತು ಆಡಿದ್ದೀರಿ. ಇಟ್ಸ್ ಓಕೆ, ಫೈನ್. ಬದಲಾಗಿ ಲೈಫ್ ಎಲ್ರಿಗೂ ಒಂದು ಅವಕಾಶ ಕೊಡುತ್ತೆ, ಎಲ್ರಿಗೂ.
ಗಡಿಯಾರ ನೋಡಿ, ನಿಂತು ಹೋಗಿರೋ ಗಡಿಯಾರ ಕೂಡ ದಿನಕ್ಕೆ 2 ಸಲ ಟೈಮ್ ಸರಿಯಾಗಿ ತೋರಿಸುತ್ತದೆ. ನಿಮ್ಮ ಮನೆಯಲ್ಲಿ ಗಡಿಯಾರದ ಸೆಲ್ ಆಗಿ ಹೋಗಿದ್ದರೆ, ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿದ್ರೆ ಹಾಗೆ ಇಟ್ಟಿರಿ ಅದನ್ನು. 7:35, 8:35, 10:10 ಏನೋ ಒಂದು ಟೈಮ್ ನಿಂತಿರುತ್ತಲ್ಲ, ಅದು ಚೆಕ್ ಮಾಡಿದ್ರೆ ದಿನಕ್ಕೆ 2 ಬಾರಿ ಆ ಗಡಿಯಾರ ಟೈಮ್ ಸರಿಯಾಗಿ ತೋರಿಸುತ್ತೆ ಅದು. ಹಾಗಾದರೆ ಮನುಷ್ಯನಿಗೆ ಯಾಕಿಂತ ಅವಕಾಶಗಳಿಲ್ಲ, ಇರಬಾರ್ದು? ಇದೆ. ಅದೇ ಆಕ್ರೋಶ, ಅದೇ ರೋಷ, ಅದೇ ಸಿಟ್ಟು, ಅದೇ ಅಹಂ. ಯಾಕೋ ಮ್ಯಾಚ್ ಆಗ್ತಿಲ್ಲ ಅದು. ಆಲ್ಮೋಸ್ಟ್ ಒಬ್ಬ ಮನುಷ್ಯನ ಆಯುಷ್ಯದಲ್ಲಿ ಅರ್ಧರ್ಧ ಆಯುಷ್ಯ ಕಳೆದು ಹೋಗಿರುತ್ತೆ. ಇನ್ನು ಅರ್ಧ ಆಯುಷ್ಯಲ್ಲಿ ನಾವು ಚೈತನ್ಯಯುತವಾಗಿರತಕ್ಕಂಥ ದಿನಗಳು ಎಷ್ಟೊಂದು ಲೆಕ್ಕ ಹಾಕ್ಕೊಂಡ್ರೆ ಅಬ್ಬಬ್ಬ ಅಂದರೆ ಒಂದು 20 ವರ್ಷ ಆರೋಗ್ಯಯುತವಾಗಿ ಸ್ವಲ್ಪ ಓಡಾಡೋ ತಾಕತ್ತಿರತಕ್ಕಂಥದ್ದು. ಅಷ್ಟು ಒಳಗಡೆ ನಾವು ಏನು ಎತ್ಕೊಂಡು ಹೋಗಲಿಕ್ಕಿದೆ, ಏನು ಕಟ್ಕೊಂಡು ಹೋಗಲಿಕ್ಕಿದೆ ನೋಡಿ. ಬರ್ತಾ ಇರಬೇಕಾದ್ರೇ ಮೆಲ್ಲನೆ ಒಂದು ಬೆರಳು ಆಚೆ ಕಾಣಿಸ್ಕೊಳ್ತು. ವೈ ಅಂತ ನಮ್ಮ ಪ್ರಶ್ನೆ. ವೈ ಯಾರಿಗೆ? ಸುಧಾರಣೆ ಆಗಲಿ, ಹೊಸ ಮನುಷ್ಯರಾಗಿ ಆಚೆ ಬನ್ನಿ. ಬೇಲ್ ಸಿಗುತ್ತಾ? ಸಂತೋಷ, ಫೈನ್. ಶಿಕ್ಷೆ ಆಗುತ್ತಾ? ಅನುಭವಿಸಿ. ಬಟ್ ನೀವು ಆಚೆ ಬರಬೇಕಾದ್ರೆ ಮಿಸ್ಟರ್ ದರ್ಶನ್ ಹೀಗಿರಬೇಡಿ. ಸಾಕು. ತುಂಬ ನೀವು ಲೈಫ್ ನೋಡ್ಬಿಟ್ಟಿದ್ದೀರಿ. ನಿಮಗೆ ಸಿಗದೇ ಇರೋ ಲೈಫ್ ಏನಲ್ಲ. ಅಮ್ಮನ ಒಡವೆ ತೊಗೊಂಡು ಹೋಗಿ ಅಡವಿಟ್ಟು ನೀವು 12,000ಕ್ಕೋ 11,000ಕ್ಕೋ ಒತ್ತೆ ಇಟ್ಟು 2 ಹಸು ತೊಗೊಬಂದು ಜೀವನ ಶುರು ಮಾಡ್ಕೊಂಡವ್ರು ನೀವು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ನಾನು ತಪ್ಪು ಹೇಳ್ತಾ ಇದ್ದರೆ ಸರಿಪಡಿಸಿ ನನ್ನನ್ನು. ಅಮ್ಮನ ಒಡವೆ ಇಟ್ಟು 2 ಹಸು ತಂದಂಥವ್ರು ನೀವು. ಲೈಟ್ ಬಾಯ್ ಆಗಿ ದುಡಿದಿದ್ದೀರಿ. ಇಂಡಸ್ಟ್ರಿಯಲ್ಲಿ ಯಾಕೆ ಇಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಅಂದರೆ ನಿಮ್ಮ ಹಿನ್ನೆಲೆ ಇದೆಯಲ್ಲ, ಅನೇಕರ ಬಡತನದ ಹಿನ್ನೆಲೆಗಳೊಂದಿಗೆ ಅದು ಹೋಲಿಕೆ ಆಗುತ್ತೆ. ಅನೇಕ ಬಡವರಲ್ಲಿ ಒಂದು ಆಕ್ರೋಶ ಮಡುಗಟ್ಟಿರುತ್ತೆ, ಶಕ್ತಿ ಇರಲ್ಲ. ಬಡವನ ಕೋಪ ದವಡೆಗೆ ಮೂಲ ಅಂತ. ಅನೇಕ ಬಡವೊಂದು ಆಕ್ರೋಶ ಇರುತ್ತೆ. ಏನೋ ಒಂದು ಸರಿ ಮಾಡಬೇಕು, ನಾನು ಇದ್ರ ವಿರುದ್ಧ ಸೆಣಸ್ಬೇಕು, ನಾನು ಫೈಟ್ ಮಾಡಬೇಕು ಅಂತಿರುತ್ತೆ. ಅವರೆಲ್ಲರಿಗೂ ಏನಾಗ್ಬಿಡುತ್ತೆ, ನಿಮ್ಮಂಥ ಕಷ್ಟಪಟ್ಟು ಒಂದು ನಟ ಆಗಿ ತೆರೆ ಮೇಲೆ ನಿಂತ್ಕೋತಿರಲ್ಲ, ಅವರ ವ್ಯಕ್ತಿತ್ವವನ್ನು ತೆರೆ ಮೇಲೆ ಇರ್ತಕ್ಕಂಥ ನಿಮ್ಮಲ್ಲಿ ಕಂಡುಬಿಡ್ತಾರೆ ಅವರು. ಎಸ್, ನಮ್ಮ ಥರನೇ ಇದ್ದರು, ಬಡವಾಗಿದ್ದ, ಕಷ್ಟಪಟ್ಟಿದ್ದ, ಅವನನ್ನು ಮುಗಿಸ್ಬಿಟ್ಟ, ಇವನು ಮುಗಿಸ್ಬಿಟ್ಟ, ಅಲ್ಲಿ ಹೋರಾಡ್ದ, ಇಲ್ಲಿ ಹೋರಾಡ್ದ ಅಂದಾಗ ಅದು ಕನೆಕ್ಟಿವ್ ಆಗಿಬಿಡುತ್ತೆ. ಕನೆಕ್ಟಿವಿಟಿ ಜೋರಾಗಿಬಿಡುತ್ತೆ ಅಲ್ಲಿ. ಇಬ್ಬರಿಗೂ ಕನೆಕ್ಟಿವಿಟಿ ಜೋರಾಗಿಬಿಡುತ್ತಲ್ಲಿ. ಸೊ ಹಾಗಾಗಿ ಏನಾಗುತ್ತೆ, ಇದು ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ನಿಮಗಿದೆ. ನಿಮ್ಮ ನಟನೆ, ನಿಮ್ಮ ಬ್ಯಾಕ್ಗ್ರೌಂಡು, ನೀವು ಬಂದಿರೋ ರೀತಿ ಎಲ್ಲವೂ ಕೂಡ. ಬಟ್ ಹೀಗೆ ಯಾಕೆ? ವೈ? ವಿಜಯಲಕ್ಷ್ಮಿ ಅವ್ರಿಗೆ ಒಂದು ಪರಪ್ಪನ ಅಗ್ರಹಾರದಲ್ಲಿ ನಿಮ್ಮ ಫೋಟೋ ರಿಲೀಸ್ ಆದಾಗ ವಿಜಯಲಕ್ಷ್ಮಿ ಅವ್ರಿಗೆ ಎಂಥ ಆಘಾತ ಆಗಿರ್ಬೇಕು ಯೋಚನೆ ಮಾಡಿ. ದರ್ಶನ್ ಅವರೇ, ಎಂಥ ಆಘಾತ ಆಗಿರ್ಬೇಕು ಯೋಚನೆ ಮಾಡಿ. ನಾನೇನೇನೋ ಒದ್ದಾಡ್ತಾ ಇದ್ದೀನಿ, ಪೂಜೆ ಮಾಡಿಸ್ತಾ ಇದ್ದೀನಿ, ವಕೀಲರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀನಿ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಊಟ ಹೊತ್ಕೊಂಡು ಬರ್ತಾ ಇದ್ದೀನಿ, ಬಟ್ಟೆ ಹೊತ್ಕೊಂಡು ಬರ್ತಾ ಇದ್ದೀನಿ, ಹಣ್ಣು ಹೊತ್ಕೊಂಡು ಬರ್ತಾ ಇದ್ದೀನಿ, ಮಗನ ಕರ್ಕೊಂಬರ್ತೀನಿ. ಮಗನಿಗೆ ಎಕ್ಸಾಮ್ ಮೋಸ್ಟ್ಲಿ ಮಿಡ್ ಟರ್ಮ್ ಶುರುವಾಗಿರುತ್ತೆ ಈಗ. ಇದರ ಮಧ್ಯದಲ್ಲಿ ಸಹಜವಾಗಿ ಯಾವುದೇ ತಾಯಿ ಆದರೂ ಕೂಡ ಮಗನಿಗೆ ಮ್ಯಾಥ್ಸ್ ಬರೆದಿಯಾ, ಇವತ್ತು ಯಾವ ಎಕ್ಸಾಮ್ ಇತ್ತು ನಿನಗೆ, ಸೈನ್ಸ್ ಬರೆದಿಯಾ, ಸೋಷಿಯಲ್ ಸ್ಟಡೀಸ್ ಹೇಗೆ ಮಾಡಿದೆ ನೀನು, ಅಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಈ ಕಡೆ ಒಂದು ವೇದನೆ, ಸೋಮವಾರನೋ ಗುರುವಾರನೋ ಕಣ್ಣು ಮುಚ್ಚಿ ಕಣ್ಣು ಬಿಡೋಷ್ಟರಲ್ಲಿ ಬಂದುಬಿಡುತ್ತಲ್ಲ. ಮತ್ತು ಪರಪ್ಪನಗ್ರಹಾರಕ್ಕೆ ಬರ್ತಾ ಇದ್ದವ್ರನ್ನ ಬಳ್ಳಾರಿಗೆ ಬರೋ ಥರ ಮಾಡ್ಕೊಂಡಿದ್ದಾರು. ಯಾರು ಮಾಡ್ಕೊಂಡ್ರು? ಮೀಡಿಯಾದವರ. ನೀವು ಫೋಟೋ ತಗೊಂಡಿದ್ದು, ನಾವ್ಯಾರು ಜೈಲೊಳಗಡೆ ಬಂದಿರಲಿಲ್ವಲ್ಲ. ನೀವು ನಿಮ್ಮ ಕಡೆ ಫೋಟೋ ತೆಗೆದಿದ್ದು ಅವರೇ ವೈರಲ್ ಮಾಡಿದ್ದು. ವಿಡಿಯೋ ಕಾಲ್ ಮಾಡಿ ಅಂತ ನಾವ್ಯಾರಾದರೂ ನಿಮಗೆ ಫೋನ್ ಮಾಡಿದ್ವಾ? ನೋ, ಮಾಡಿರಲಿಲ್ವಲ್ಲ. ಈಗ ನೋಡಿ, ಬೆಂಗಳೂರಿಂದ ಅವರು ಬಳ್ಳಾರಿ ಜೈಲವರೆಗೂ ಬರಬೇಕು ನಿಮ್ಮ ನೋಡೋಕ್ಕೆ. ಬೆಂಗಳೂರು ಟು ಬಳ್ಳಾರಿ. ಈ ಕಡೆ ಮಗನ ಎಜುಕೇಷನ್ ನೋಡಬೇಕು, ಆ ಕಡೆ ಟ್ರಾವೆಲ್ ಮಾಡಬೇಕು, ಆ ಕಡೆ ಕಾಮಾಖ್ಯ ದೇವಿಯ ದರ್ಶನ ಮಾಡಬೇಕು, ನಿಮಗೇನೋ ಪ್ರಸಾದ ತಂದುಕೊಡ್ಬೇಕು. ಬಿಡಿ, ಅದು ಅವ್ರ ಪರ್ಸ್ನಲ್ಲು. ಬಟ್ ಇಂಥದ್ದೇ ಮತ್ತೆ ಮರುಕಳಿಸ್ತಾ ಇದ್ದರೆ ಬೇರೆಯವರೆಲ್ಲ ಬಿಟ್ಟುಬಿಡಿ. ನೀವು ಯಾರಿಗೆ ಬೇಕಾದರೂ ಬೈಕೊಳ್ಳಿ, ಏನು ಬೇಕಾದರೂ ಮಾತಾಡ್ಕೊಳ್ಳಿ ನೀವು. ಇವತ್ತಲ್ಲ ನಾಳೆ ವಾಪಸ್ ಬಂದೇ ಬರುತ್ತಲ್ಲ. ಬಲಗಾರ ಬಡವನಿಗೋದ್ರೆ ಭಗವಂತನಿಗಿಲ್ಲ ನಿದ್ರೆ. ಬಲಗಾರ ಬಡವನಿಗೋದ್ರೆ ಭಗವಂತನಿಗಿಲ್ಲ ನಿದ್ರೆ. ಭಗವಂತ ಮೇಲಕ್ಕೆ ಎದ್ದರೆ ಬಲಗಾರನಿಗೆ ಪೂರ್ತಿ ನಿದ್ರೆ ಅಂತ ಅಲ್ವೇ? ಶಕ್ತಿ ಇರುತ್ತೆ, ಎಲ್ಲ ಇರುತ್ತೆ. ಓಕೆ, ಅಗ್ರಿ. ಬಟ್ ಈ ನಿಮ್ಮ ಸಂಜ್ಞೆಗಳಿದೆಯಲ್ಲ, ಮಧ್ಯದ ಬೆರಳುಗಳು ತೋರಿಸ್ಕೊಳ್ಳೋದು, ಓಡಾಡೋದು, ಯಾರಿಗೆ? ವೈ? ನಿಮ್ಮನ್ನು ಯಾರೂ ಈ ಸ್ಥಿತಿಗೆ ತಂದಿಲ್ಲ. ನೋಬಡಿ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ ಅಂತ ಹೇಳಿ ವಿವೇಕಾನಂದರು ಹೇಳಿದ್ದಾರೆ. ಮಲೆಗಳಲ್ಲಿ ಮದುಮಗಳು ಓದ್ತಾ ಇದ್ದೀರಿ ಈಗ ಅಂತ ನಾನು ಭಾವಿಸಿದ್ದೀನಿ ಜೈಲಲ್ಲಿ. ಸಾಧ್ಯವಾದರೆ ವಿವೇಕಾನಂದರ ಒಂದು ಬುಕ್ಕನ್ನು ಕೂಡ ತರಿಸ್ಕೊಳ್ಳಿ. ನಿನ್ನ ಏಳಿಗೆಗೆ ನೀನೇ ಶಿಲ್ಪಿ. ಅದರಂತೆಯೇ
ನಿನ್ನ ಅವನತಿಗೆ ನೀನೇ ಕಾರಣ, ನಿನ್ನ ಅವನತಿಗೂ ನೀನೇ ಕಾರಣ, ನಿನ್ನ ಏಳಿಗೆಗೂ ನೀನೇ ಕಾರಣ ಅಂತ. ನಾವು ಯಾರನ್ನೂ ದೂಷಿಸುವಂತಿಲ್ಲ. ಬಡವನಾಗಿ ಹುಟ್ಟುವುದು ತಪ್ಪಲ್ಲ, ಬಡವನಾಗಿ ಸಾಯುವುದು ತಪ್ಪು ಅಂತ ಅನೇಕ ಆರ್ಥಿಕ ತಜ್ಞರು ಹೇಳ್ತಾರೆ. ನಾನು ಹುಟ್ಟುತ್ತಾ ಬಡವನಾಗಿರಬಹುದು, ಸಾಯ್ತಾ ಬಡವನಾಗಿ ಸಾಯಲಾರೆ ಅನ್ನೋದು ನಿನ್ನ ಶಪಥ, ಅದು ನಿನ್ನ ಪ್ರಯತ್ನ. ಅದು ಹಾಗಿದ್ದಾಗ ಇದೆಲ್ಲ ಅವಶ್ಯಕತೆ ಇತ್ತ ಅಂತ ನನ್ನ ಪ್ರಶ್ನೆ ಅಷ್ಟೇ. ನೀವು ಬಳ್ಳಾರಿ ಜೈಲಿಗೆ ಹೋಗಬೇಕಾದ್ರೆ ಹೇಗಿದ್ರಿ, ಪರಬ್ನಗ್ರಹಾರಕ್ಕೆ ಹೋಗಬೇಕಾದ್ರೆ ಹೇಗಿದ್ರಿ, ಬೇರೆಯವ್ರು ಬಿಟ್ಟುಬಿಡಿ, ನಿಮ್ಮ ಅಭಿಮಾನಿಗಳಿಗಾದರೂ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಸಂತೋಷನಾ ಇದು? ವಾವ್, ಏನು ಎಲ್ರಿಗೂ ಬೆದರಿಸ್ಬಿಟ್ರು, ಖಡಕ್ ಅಂದರೆ ಖಡಕ್ಕು, ಸಿಂಹ, ಹುಲಿ, ಚಿರತೆ, ಕರಡಿ, ಎಲ್ಲ ಹೇಳ್ಬಿಡ್ತಾರ ಈಗ? ಸರಿನಾ? ಓಕೆನಾ? ಅದು ಆಯಿತು, ಖುಷಿ, ಸೋಷಿಯಲ್ ಮೀಡಿಯಾದಲ್ಲಿ ಖುಷಿ. ಆಮೇಲೆ ಏನು? ಫೇಸ್ ಮಾಡ್ತಿರೋದು ನೀವೊಬ್ಬರೇ, ನಿಮ್ಮ ಅಭಿಮಾನಿಗಳಲ್ಲಿ ನೋವಾಗ್ತಿರುತ್ತೆ ಅಷ್ಟೇ ಅವ್ರಿಗೆ. ಜೈಲಲ್ಲಿ ಮುದ್ದೆ ಮುರಿಯೋದು ನೀವೇ ಅಲ್ವಾ? ಯಾರೆಲ್ಲ ಆಚೆಯಿಂದ ಎಲ್ಲ ಒಬ್ಬರು ತೊಗೊಳಕ್ಕೆ ಹೇಳಿ ನಿಮ್ಮ ಶಿಕ್ಷೆನ. ನೀವೇನು ಯಾತನೆ ಅನುಭವಿಸ್ತಾ ಇದ್ದೀರಲ್ಲ, ನಾಳೆ ನಿಮ್ಮ ಶಿಕ್ಷೆ ಆಗುತ್ತೋ ನನಗೆ ಗೊತ್ತಿಲ್ಲ. ಅಕಸ್ಮಾತ್ ಶಿಕ್ಷೆ ಆದರೆ ಬರಪ್ಪ ಸ್ವಲ್ಪ ರಿಪ್ಲೇಸ್ ಮಾಡ್ಕೊಂಬಿಡಿ, ನನಗೇನು ಇಂಥದ್ದು ಕೊಟ್ಬಿಟ್ಟಿದ್ದಾರೆ, ಅವ್ರ ಮನೆಯಲ್ಲಿ ಒಪ್ಪಿಸ್ಬಿಡಿ ನೋಡೋಣ. ಅಷ್ಟೆಲ್ಲ ಬೇಡ, ನಿಮ್ಮದೇ ಗ್ಯಾಂಗು, 24 ಗಂಟೆ ಊಟಕ್ಕೆ ಪಾರ್ಟಿಗೆ ನಿಮ್ಮದೇ ಗ್ಯಾಂಗಲ್ಲಿ. ನನ್ನ ಬದಲಿಗೆ ಇನ್ಯಾರಾದರೂ ಒಂದು 15 ವರ್ಷ ಜಾಸ್ತಿ ಜೈಲಿರೋ ಹೇಳಿ ನೋಡಿ. ನನ್ನ ಬದಲಿಗೆ 15 ವರ್ಷ ಜಾಸ್ತಿ ಯಾರನ್ನ ಜೈಲಲ್ಲಿರಪ್ಪ ಕೇಳಿ ನೋಡಿ ಯಾರನ್ನಾದರೂ. 4 ದಿನ ಇರಲಿಲ್ಲ ಪರಪ್ನಗ್ರಹಾರದಲ್ಲಿ, ನಿಮ್ಮಿಂದ ಹಿಂಗಾಯಿತು ತುಮಕೂರು ಜೈಲಿಗೆ ಯಾಕೆ ಹಾಕಿದ್ರೆ ಹೇಳಿ 4 ಜನನ? ಹೀಗೆ ನಮ್ಮ ಪಾಲಿನದ್ದು ನಾವೇ ಅನುಭವಿಸ್ಬೇಕು. ನಮ್ಮ ಪಾಲು ಏನಿರುತ್ತೋ ನಾವೇ ಅನುಭವಿಸ್ಬೇಕು. ನಮ್ಮ ಬುತ್ತಿ ನಾವೇ ಹೊರಬೇಕು. ನಮ್ಮ ಕರ್ಮ ನಾವೇ ಅನುಭವಿಸ್ಬೇಕು. ಮಿಸ್ಟರ್ ದರ್ಶನ್, ನಮ್ಮ ಕರ್ಮ ನಾವೇ ಅನುಭವಿಸ್ಬೇಕು. ಯಾರೂ ತೊಗೊಳ್ಳಲ್ಲ ಶೇರು. ತೊಗೊಳಕ್ಕಾಗೋದೂ ಇಲ್ಲ, ತೊಗೊಳ್ಳಬಾರ್ದು. ಯಾಕೆ ತೊಗೊಳ್ಬಾರ್ದು? ಅದು ಬಿಟ್ಬಿಟ್ಟು ಅಲ್ಲಿ ನಿಮ್ಮ ಬಗ್ಗೆ ಒಂದು ಮಾಡೆಲ್ಲು, ಒಂದು ಆ್ಯಕ್ಟರು, ಅನೇಕ ಅಭಿಮಾನಿಗಳಿದ್ದಾರೆ ಅನ್ನೋದು ಅಷ್ಟೇ ಸುದ್ದಿ. ಅದು ನ್ಯೂಸ್. ಇಂಥ ಮನುಷ್ಯ ಈಗ ಆಯ್ತಲ್ಲ ಅಂಥೇಳಿ ನೋಡ್ತಾರೆ, ಫಾಲೋ ಮಾಡ್ತಾರೆ. ನಿಮಗೇನೋ ಒಳ್ಳೇದಾಗಲಿ ಅಂತ ಬಯಸೋರು ಇದ್ದಾರೆ ಇದರಲ್ಲಿ. ಯಾರೂ ಕೆಟ್ಟದ್ದು ಬಯಸ್ತಾ ಇಲ್ಲ. ರೇಣುಕಾ ಸ್ವಾಮಿ ಕೊಲೆಗೆ ನ್ಯಾಯ ಸಿಗಬೇಕು ಅಂತ ನಾವು ಮಾತಾಡ್ತಾ ಇದ್ದೀವಿ ಹೊರತು ದರ್ಶನ್ ತೊಗೊಂಡೋಗಿ ಏನೋ ಮಾಡಿಬಿಡಿ, ತಪ್ಪು ಮಾಡದೇ ಇದ್ದರೂ ಏನೋ ಮಾಡಿಬಿಡಿ, ನೋ, ನಾವು ಯಾರೂ ಹೇಳ್ತಾ ನೆನ್ನೆ ಕೂಡ ನಾನು ಇದ್ರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಿದ್ದೀನಿ. ಇದೇ ನಮ್ಮ ಸ್ಟುಡಿಯೋದಲ್ಲಿ ಇವರು ವಕೀಲರನ್ನು ಕರೆಸಿ ಕೊಲೆ ಕಥೆ ಏನು, ದರ್ಶನ್ ಮೇಲಿರ್ತಕ್ಕಂಥ ಆರೋಪಗಳೇನು ಮಾತಾಡ್ತಾ ಇರ್ತೀವಿ ನಾವು. ಹಾಗಿದ್ದಾಗ ಇದರ ಮಧ್ಯೆ ನಿಮ್ಮೊಂದಷ್ಟು ಸುಧಾರಣೆ ಆಗಬೇಕು. ಹಿಂಗಿದ್ರೆ ನಿಮ್ಮನ್ನು ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ಇದೇ ಥರ ನಿಮ್ಮನ್ನು ಇಷ್ಟಪಡ್ತಾ ಇದ್ರೆ ಯಾರಾದರೂ ಕೂಡ ಮತ್ತೆ ಇಂಥದ್ದೇ ಸನ್ನಿವೇಶದಲ್ಲಿ ನಿಮ್ಮನ್ನು ಸಿಕ್ಕಾಕ್ಸ್ತಾರೆ. ಜೀವನ ಬೇರೆ, ಶೂಟಿಂಗ್ ಬೇರೆ ಮಿಸ್ಟರ್ ದರ್ಶನ್. ಲೈಫ್ ಬೇರೆ, ಶೂಟಿಂಗ್ ಬೇರೆ. ಸಿನಿಮಾದಲ್ಲಿ ಏನು ಮಾಡಬೇಕಾದರೂ ಜಯಿಸಿಕೊಳ್ಳಬಹುದು. ಸಿನಿಮಾ ಅದು 3 ಗಂಟೆ ದುಡ್ಡು ಕೊಡ್ತಾರೆ, ಜನ ನೋಡ್ತಾರೆ. ಹಿಂಗೆ ಹೊಡಿ ಅಂದರೆ ನೀವು ಹಿಂಗೆ ಹೊಡಿತೀರಾ, ಆ ಥರ ಹೊಡೀರಿ ಅಂದರೆ ಆ ಥರ ಹೊಡಿತೀರಾ, ಹಿಂಗೆ ಡ್ಯಾನ್ಸ್ ಮಾಡು ಅಂದರೆ ಮಾಡ್ತೀರಾ, ಈ ಥರ ಸೈಲೆಂಟಾಗಿ ಅಳು ಅಂದರೆ ಅಳ್ತೀರಾ. ನಟನೆ. ಒಬ್ಬರು ನಿಮ್ಗೆ ಹೇಳ್ಕೊಡೋರು ಇರ್ತಾರಲ್ಲ ಅಲ್ಲಿ, ಒಬ್ಬ ಕತೆ ಬರೆದಿರ್ತಾನೆ, ಒಬ್ಬ ಹೇಳ್ಕೊಡ್ತಾನೆ, ಒಬ್ಬ ಹಾಡು ಬರೆದಿರ್ತಾನೆ, ಒಬ್ಬ ನೃತ್ಯ ಸಂಯೋಜಕ, ಒಬ್ಬ ಸಾಹಸ ನಿರ್ದೇಶಕ, ಒಬ್ಬ ನಿಮಗೆ ಡೈಲಾಗ್ ಬರೆದಿರ್ತಾರೆ, ಸಂಭಾಷಣೆ ಬರೆದಿರ್ತಾರೆ. ಒಬ್ಬರು ಲೈಟ್ ಕ್ಯಾಮ್ರಾಮನ್ನು, ಒಬ್ಬರು ಲೈಟ್ ಹಿಡಿತಾರೆ, ಒಬ್ಬರು ಕ್ಯಾಮ್ರಾಮನ್ ಇರ್ತಾರೆ. ಇದರ ನಡುವಿನ ಕಲೆ ನಿಮ್ಮದು. ಬಿಯಾಂಡ್ ದಟ್ ಏನು? ಅದು ಲೈಫ್. ದುಡ್ಡಿರಲಿ, ದುಡ್ಡು ಅನೇಕರ ಬಳಿ ಇದೆ. ಆದರೆ ಇಂಥ ನಡವಳಿಕೆಗಳಿದೆಯಲ್ಲ, ಇದು ಒಂದೊಂದು ರಾಂಗ್ ಮೆಸೇಜ್ ಕೊಟ್ಬಿಡುತ್ತೆ ನಿಮ್ಮ ಬಗ್ಗೆ. ಮತ್ತು ಅದು ನೀವೇ ಎದುರಿಸ್ಬೇಕೇ ಹೊರತು ಇನ್ಯಾರೂ ಎದುರಿಸಲ್ಲ.